ಹಾಯ್ ಗೆಳೆಯರೆ, ಮಹಾಶಿವರಾತ್ರಿ ಈಗ ಶಿವರಾತ್ರಿ ಬಂದಿದೆ ಅಂತ ಎಲ್ಲರೂ ವಾಟ್ಸಪ್ನಲ್ಲಿ ಸ್ಟೇಟಸ್ ಇಡ್ತಾ ಇದ್ದಾರೆ. ಶಿವರಾತ್ರಿಯದು ಶಿವನ ಸ್ಟೇಟಸ್ ಇಡ್ತಾ ಇದ್ದೀರಾ. ಆದರೆ ನೀವು ಯಾವಾಗಲೂ ಯೋಚನೆ ಮಾಡಿದ್ದೀರಾ, ಈ ಶಿವರಾತ್ರಿಯನ್ನು ಯಾಕೆ ನಾವು ಆಚರಣೆ ಮಾಡ್ತೀವಿ, ಶಿವರಾತ್ರಿ ಅಂದರೆ ಏನು ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಈ ಶಿವರಾತ್ರಿಯ ಬಗ್ಗೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಹಾಶಿವರಾತ್ರಿಯು ಹಿಂದೂ ಧರ್ಮದ ಒಂದು ಪ್ರಮುಖ ದೇವತೆಗಳಲ್ಲಿ ಆದ ಒಬ್ಬ ಭಗವಾನ. ಅವರು ಯಾರು ಗೊತ್ತಾ? ಶಿವ. ಇದಕ್ಕೆ ನಾವು ಸಮರ್ಪಿತವಾದ ಹಿಂದೂ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಇದು ವಾರ್ಷಿಕವಾಗಿ ಹೇಳ್ತದೆ. ಚಂದ್ರನ ತಿಂಗಳ 14ನೇ ತಾರೀಕಿನಂದು ಇದನ್ನು ಆಚರಣೆ ಮಾಡ್ತಾರೆ. ಈಗ ಇದನ್ನು ನಿಮಗೆ ಅರ್ಥ ಆಗಲ್ಲ. ನಾನು ಈಗ ನಮ್ಮ ಕ್ಯಾಲೆಂಡರ್ ಯೂಸ್ ಮಾಡೋದನ್ನು ಹೇಳಿದರೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಪ್ರತಿ ವರ್ಷ ಈ ಹಬ್ಬವು ಬರುತ್ತದೆ. ನಾವು ಈ ದಿನ ಶಿವನ ಪೂಜೆ ಮಾಡ್ತೀವಿ. ಅಂದರೆ ಆ ದಿನ ಉಪವಾಸ ಇರ್ತೀವಿ, ರಾತ್ರಿಯ ಜಾಗರಣೆ ಮಾಡ್ತೀವಿ ಮತ್ತು ಪ್ರಾರ್ಥನೆ ಮಾಡ್ತೀವಿ ಮತ್ತು ಶಿವನ ನಾಮದ ಜಪ ಮಾಡ್ತೀವಿ. ಆದರೆ ಭಗವಾನ್ ಶಿವನು ಸೃಷ್ಟಿ ಮತ್ತು ವಿನಾಶದ ವಿಶ್ವ ನೃತ್ಯವನ್ನು, ಅಂದರೆ ಒಂದು ತಾಂಡವ, ಶಿವನ ತಾಂಡವ ಏನು ಇರುತ್ತಲ್ಲ, ಇದನ್ನು ಕೆಲವೊಬ್ಬರು ಮಾಡ್ತಾರೆ. ಮಹಾಶಿವರಾತ್ರಿಯು ಏನು ಸೂಚಿಸುತ್ತದೆ ಅಂದರೆ ಭಕ್ತರು ನಂಬುವ ಅನೇಕ ಕಟ್ಟುನಿಟ್ಟಾದ ಉಪವಾಸಗಳು ಆಚರಿಸುತ್ತಾರೆ ಮತ್ತು ಶಿವನ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಶಿವನ ಪೂಜೆ ಮಾಡ್ತಾರೆ. ಶಿವನಿಗೆ ಹಾಲು ಅರ್ಪಣೆ ಮಾಡ್ತಾರೆ, ನೀರು ಅರ್ಪಣೆ ಮಾಡ್ತಾರೆ ಮತ್ತು ಶಿವಲಿಂಗಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ತುಂಬ ಕೆಲಸನ ಮಾಡ್ತಾರೆ ಮತ್ತು ಓಂ ನಮಃ ಶಿವಾಯ ಅಂತ ಜಪಿಸುತ್ತಾರೆ. ಮಹಾಶಿವರಾತ್ರಿಯ ಮಹತ್ವ ಏನು ಮೊದಲು ಸ್ವಲ್ಪ ತಿಳಿದುಕೊಳ್ಳಿ ನೀವು. ಮಹಾಶಿವರಾತ್ರಿಯು ಶಿವನ ಭಕ್ತನಿಗೆ ಅತ್ಯಂತ ಪವಿತ್ರವಾದ ಹಬ್ಬ. ಇದು ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಎಲ್ಲ ನಕಾರಾತ್ಮಕ ಏನು ಯೋಚನೆ ಇರ್ತಾವಲ್ಲ ಅದನ್ನು ಬಿಟ್ಟು ಶುದ್ಧೀಕರಿಸುವ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾರೆ ಶಿವನ ಭಕ್ತರು. ಈಗ ಆಧ್ಯಾತ್ಮಿಕ ಜ್ಞಾನ ಮತ್ತು ಅದರ ಪೌರಾಣಿಕ ಮಹತ್ವ ನೋಡಿದರೆ, ಮಹಾಶಿವರಾತ್ರಿ ದಿನ ಏನಾಗಿತ್ತು, ಇದೇ ದಿನ ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಶಿವ ಮತ್ತು ಪಾರ್ವತಿಯ ವಿವಾಹ ಇದೇ ದಿನ ಆಗಿತ್ತು. ಹೌದು, ಇವರು ಸ್ತ್ರೀ ಮತ್ತು ಪುರುಷ ಒಂದಾಗಿದ್ದು ಇದೇ ದಿನ. ಶಿವನ ನೃತ್ಯದ ರಾತ್ರಿ ಇದು. ಈ ದಿನ ಶಿವ ತಾಂಡವವನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಇದನ್ನು ಸೃಷ್ಟಿ, ಸಂಸ್ಕರಣೆ ಮತ್ತು ವಿನಾಶದ ಒಂದು ಚಕ್ರವನ್ನು ಪ್ರತಿಸುತ್ತದೆ ಶಿವನ ನೃತ್ಯ. ಶಿವನು ವಿಷ ಕುಡಿದ ದಿನ ಇವತ್ತು. ಶಿವನಿಗೆ ನೀಲಕಂಠ ಅಂತ ಹೆಸರು ಬಂದಿತ್ತು. ಸಾಗರ ಮಂಥನ ಅಂದರೆ ಸಮುದ್ರ ಮಂಥನದಲ್ಲಿ ಶಿವ ಈ ದಿನ ವಿಷ ಕುಡಿದಿದ್ದರು. ಮತ್ತು ಮುಂದೆ ನೆಕ್ಸ್ಟು ಲಿಂಗವಾಗಿ ಶಿವನ ಅಭಿವೃದ್ಧಿ. ಮತ್ತೊಂದು ನಂಬಿಕೆ ಏನೆಂದರೆ ಈ ರಾತ್ರಿ ಶಿವನು ಜ್ಯೋತಿರ್ಲಿಂಗ ಎಂದು ಕರೆಯಲ್ಪಡುವ ಅತ್ಯಂತ ಬೆಳಕಿನ ಕಂಬದ ರೂಪದಲ್ಲಿ ಕಾಣಿಸಿಕೊಂಡಿದ್ದನು. ಮತ್ತು 5ನೇದು ಜಾಗರಣೆ, ರಾತ್ರಿ ಉದ್ದದ ಜಾಗರಣೆ. ರಾತ್ರಿ ಇಡೀ ಎಚ್ಚರವನ್ನು ಶಿವನ ಭಕ್ತರು ಇರುತ್ತಾರೆ ಮತ್ತು ಇದರಿಂದ ಅವರಿಗೆ ಜ್ಞಾನೋದಯವಾಗಿದೆ ಮತ್ತು ಒಂದು ಏಕಾಗ್ರತೆ ಬೆಳೆಯುತ್ತದೆ ಅಂತ ಹೇಳುತ್ತಾರೆ. 5ನೇದು ಪ್ರಾರ್ಥನೆ. 5ನೇದು ಪ್ರಾರ್ಥನೆ ಮತ್ತು ಧ್ಯಾನಗಳಲ್ಲಿ ಬಡವರಿಗೆ ಆಹಾರ ನೀಡುವುದು, ಬಟ್ಟೆಗಳನ್ನು ದಾನ ಮಾಡುವುದು ಮತ್ತು ಅಗತ್ಯವಿರುವ ಸಹಾಯ ಮಾಡುವುದು ಇದು ಮಹಾಶಿವರಾತ್ರಿಯ ಒಂದು ಪವಿತ್ರ ಕಾರ್ಯವಾಗಿದೆ. ಇದು ಭಾರತದಾದ್ಯಂತ ಮಹಾಶಿವರಾತ್ರಿಯನ್ನು ಹೇಗೆ ಆಚರಿಸಲಾಗುತ್ತದೆ ಎಂದರೆ ವಾರಾಣಸಿಯಲ್ಲಿ, ಉಜ್ಜಯಿನಿ, ಕಾಶಿ ವಿಶ್ವನಾಥ್ ಮತ್ತು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದಂಥ ದೇವಾಲಯಗಳಿಗೆ ಭಾರಿ ಜನರು, ಅಂದರೆ ಲಕ್ಷಾಂತರ ಜನರು ಭೇಟಿ ಕೊಡಿ ಅಲ್ಲಿ ಶಿವನ ದರ್ಶನವನ್ನು ಪಡೆಯುತ್ತಾರೆ. ಕೇದಾರನಾಥ ಮತ್ತು ಸೋಮನಾಥ ಈ ಜ್ಯೋತಿರ್ಲಿಂಗ ದೇವಸ್ಥಾನಗಳು ಶಿವನ ಆಶೀರ್ವಾದ ಪಡೆಯಲು ಬರುವ ಸಾವಿರಾರು ಯಾತ್ರಿಗಳಿಗೆ ಸಾಕ್ಷಿಯಾಗಿದೆ. ಈ ನೇಪಾಳದಲ್ಲಿ ಒಂದು ಪಶುಪಾತಿನಾಥ ಒಂದು ಜಾಗ ಇದೆ, ಅಂದರೆ ಇದು ಕಠ್ಮಂಡುನಲ್ಲಿ ಬರುತ್ತದೆ. ಪ್ರಸಿದ್ಧ ಪಶುಪಾತಿನಾಥ ದೇವಾಲಯ ವಿಶೇಷ ಪೂಜೆ ಇವತ್ತು ಅರ್ಚಿಸುತ್ತಾರೆ. ತಮಿಳುನಾಡಿನಲ್ಲಿ ತಿರುವಣ್ಣಾಮಲೆಯಲ್ಲಿ ಅರುಣಾಚಲ ಬೆಟ್ಟದ ಗಿರಿವಲಂ ಅಂದರೆ ದ್ರಾಕ್ಷಕ್ಷಿಣ ನಡೆಸುತ್ತಾರೆ, ಏಕೆಂದರೆ ಇಲ್ಲಿ ಶಿವನು ದೈವಿಕ ಅಗ್ನಿಯಾಗಿ ಕಾಣಿಸಿಕೊಂಡಿದ್ದಾನೆ ಎಂದು ನಂಬಲಾಗುತ್ತದೆ. ಮಹಾಶಿವರಾತ್ರಿಯು ಆಳವಾದ ಭಕ್ತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಒಂದು ಸಮಯವಾಗಿದೆ. ಹೆಚ್ಚು ವ್ಯಕ್ತಿಯ ರೀತಿಯಲ್ಲಿ ಅದನ್ನು ಹೇಗೆ ಗಮನಿಸುವುದು ಇದು ನಿಮ್ಮ ಮೇಲೆ ಬಿಟ್ಟುವುದು. ಸೊ ಇದು ಇಷ್ಟೆಲ್ಲ ಮಹಾಶಿವರಾತ್ರಿ ದಿನ ನಡೆಯುತ್ತಿರುತ್ತದೆ. ಸೊ ಏನಾದರೂ ಹೊಸದಾಗಿ ತಿಳ್ಕೊಂಡಿದ್ದರೆ ಈ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ಅವರಿಗೂ ಗೊತ್ತಾಗಲಿ ಈ ಶಿವರಾತ್ರಿ ಅಂದರೆ ಏನು, ಶಿವರಾತ್ರಿ ದಿನ ಏನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.